ಸ್ನೇಹಿತರೆ, ಇಲ್ಲಿ ಮುಂಬೈಯಲ್ಲಿ ನಮ್ಮ ಅಣ್ಣವರು ಶಿವಮೊಗ್ಗ ಡ್ರೈವರು ಮತ್ತು ತಿಪ್ಟೂರು ಡ್ರೈವರು ಎಲ್ಲರೂ ನಮ್ಮ ಕರ್ನಾಟಕ ಡ್ರೈವರುಗಳೇ. ಇವರೆಲ್ಲ ಕೂಡ ಎಲ್ಲ ನಮ್ಮ ಸ್ನೇಹಿತರೆ. ಎಲ್ಲರೂ ಸೇರಿ ಟೀ ಕುಡಿಯೋಕ್ಕೆ ಹೋಗಿದ್ವಿ ಅಲ್ಲಿಗೆ. ಅಣ್ಣವ್ರು ಹೇಳ್ತಿದ್ರು ಎಲ್ಲ ಸಮಸ್ಯೆಗಳ ಬಗ್ಗೆನೂ ಮಾತಾಡು ಅಂತ. ಅದೆಲ್ಲ ಆದಮೇಲೆ ನಾನು ಇಲ್ಲಿ ಚಿಕನ್ನು ಮತ್ತು ಚಪಾತಿ ತೊಗೊಂಡು ಹೊಟ್ಟೆ ತುಂಬ ಊಟ ಮಾಡಿದೆ. ಯಾಕಂದರೆ ಈಗ ಲೋಡಿಗೆ ಹೊರಡಬೇಕು, ಅದರಿಂದಾಗಿ ಲೋಡಿಗೆ ಬಂದ್ವಲ್ಲ ನೋಡಿ, ಒಂದ್ರ ಮೇಲೆ ಒಂದು ಹೆಂಗೆ ಜೋಡಿಸಿದ್ದಾರೆ ವೇರ್ ಹೌಸಲ್ಲೆಲ್ಲ ಕೂಡ. ಅದೇ ಇಲ್ಲೇ ಲೋಡ್ ಮಾಡಿಕೊಂಡು ಇದೇನು ನೋಡ್ತಾ ಇದ್ದೀರಿ, ಇದೆಲ್ಲ ಕೂಡ ಕುಂಬಳಕಾಯಿ ಬೀಜ. 900 ರೂಪಾಯಿ kg ಅಂತೆ. ನೋಡಿ, ಯಾರಾದರೂ ರೈತರಿದ್ದರೆ ಕುಂಬಳಕಾಯಿ ಬೀಜನೂ ಸಹ ತುಂಬ ರೇಟ್ ಇದೆ. ಕುಂಬಳಕಾಯಿಗಿಂತ ಕುಂಬಳಕಾಯಿ ಬೀಜನೇ ತುಂಬ ರೇಟ್ ಇದೆ. ಲೋಡೆಲ್ಲ ಮಾಡಿಕೊಂಡು ನಾವು ಹಗ್ಗ ಟರ್ಪಲ್ಲೆಲ್ಲ ಹಾಕಿದ್ದಾದಮೇಲೆ ಸಂಜೆ ಮಾಮ ಮತ್ತು ನಾನು ತಿಂಡಿ ಮಾಡೋಕ್ಕೆ ಬಂದಿದ್ವಿ. ಇಡ್ಲಿ ಅಂತೂ ಸೂಪರಾಗಿತ್ತು. ಲೋಡೆಲ್ಲ ಮಾಡಿಕೊಂಡು ಹೊರಟ್ವಿ ನಾವು. ಇದೇನು ನೋಡ್ತಾ ಇದ್ದೀರಿ, ಇದು ಪುನಃ ಬಾಂಬೆ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀವಿ. ರಾತ್ರಿ ಆಗಲೂ ನಾನ್ ಸ್ಟಾಪು ಡ್ರೈವಿಂಗ್ ಎಲ್ಲ ಮಾಡಿಕೊಂಡು ಸೀದಾ ನಾವು ಬೆಂಗಳೂರಿಗೆ ಬಂದ್ವಿ. ನಮ್ಮ ಕರ್ನಾಟಕದಲ್ಲಿ ನೋಡ್ರಿ ಈಗ ಬರ್ತಾ ಇರೋದು. ಸದ್ಯಕ್ಕೆ ಈಗ ಬೆಂಗಳೂರು ಟೋಲ್ ಹತ್ರ ನಿಲ್ಲಿಸಿದ್ದೀವಿ. ನಮ್ಮ ಸ್ನೇಹಿತರು ಇನ್ನೊಬ್ರು ಬರ್ತಿದ್ರು, ಅದರಿಂದಾಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ನೋಡಿ, ಇನ್ನೊಂದು ಗಾಡಿ ಇದೇ ಗಾಡಿನೇ ಪೈಪ್ ಹಾಕೊಂಬಂದೈತೆ. ಬಕ್ಷು ಅವರು ನಮ್ಮ ಗಾಡಿಯಿಂದ ಇನ್ನೊಂದು ಗಾಡಿಗೆ ಒಂಚೂರು ಕ್ರಾಸಿಂಗ್ ಮಾಡಬೇಕಣ್ಣ, ಪಾರ್ಟಿ ಕಾಸು ಕೊಡ್ತಾರಂತೆ, ಒಂಚೂರು ನಾವು ಇಬ್ಬರು ಮತ್ತು ಆ ಡ್ರೈವರೆಲ್ಲ ಸೇರ್ಕೊಂಡು ಕ್ರಾಸಿಂಗ್ ಮಾಡಿಬಿಡೋಣ ಅಂತ ಹೇಳಿದ್ವಿ. ನಾನು ಕ್ರಾಸಿಂಗ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿದೆ, ನಾನು ಅನ್ಲೋಡ್ ಮಾಡಿದೆ ಇನ್ನೊಂದು ಗಾಡಿಗೆ. ಅವರು ಕಾಸು ಕೊಡ್ತೀವಿ ಅಂತಂದರು. ಫ್ರೀಯಾಗಿ ಯಾರು ಮಾಡ್ತಾರೆ ಹೇಳಿ. ನಾನು ತುಂಬ ಸುಸ್ತಾಗಿದ್ದೆ, ಯಾಕಂದರೆ ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಬಂದು ಮತ್ತು ಇಲ್ಲಿ ಮಾಲೆಲ್ಲ ಇಳಿಸ್ಬೇಕಂದ್ರೆ ತುಂಬ ಕಷ್ಟ. ಅದೆಲ್ಲ ಆದಮೇಲೆ ನೋಡಿ, ಸಾಯಂಕಾಲ 4 ಗಂಟೆ ಮೇಲೆ ಆಯಿತು ಅಂದರೆ ಬೆಂಗಳೂರಲ್ಲೆಲ್ಲ ಕೂಡ ತುಂಬ ಮಳೆ ಬರ್ತಿದೆ. ನಮ್ಮ ಕರ್ನಾಟಕದಲ್ಲೆಲ್ಲ ಕೂಡ ಯಾರಾದರೂ ಈ ಕಡೆ ಬರೋರಿದ್ದರೆ ಒಂಚೂರು ಹಗ್ಗ ಟಾರ್ಪಲ್ ಕ್ಲೀನಾಗಿ ಹಾಕ್ಕೊಬರ್ರಿ. ಬೆಂಗಳೂರಲ್ಲೆಲ್ಲ ಕೂಡ ತುಂಬ ಅಂದರೆ ತುಂಬ ಮಳೆ ಇತ್ತು. ನೈಸ್ ರೋಡಲ್ಲಿ ನೋಡಿ ದಾರಿನೇ ಕಾಣಿಸ್ತಿಲ್ಲ. ಮಳೆ ಅಂತೂ ತುಂಬ ಹೊಡಿತಿದೆ, ಗಾಳಿನೂ ಹಂಗೆ ಬೀಸ್ತಿತ್ತು. ಅದರಿಂದಾಗಿ ಸೈಡಿಗೆ ನಿಲ್ಲಿಸ್ಬಿಟ್ಟೆ. ಮುಂದೆಗಡೆ 3-4 ಗಾಡಿಯವರು ನಿಲ್ಲಿಸ್ಬಿಟ್ರು ನನ್ನನ್ನು ನೋಡಿ. ಅದೆಲ್ಲ ಆದಮೇಲೆ ನಾನು ಗಾಡಿಯೆಲ್ಲ ಖಾಲಿ ಮಾಡಿಕೊಂಡು ಇಲ್ಲೇ ನಮ್ಮ ನೆಲಮಂಗಲದಲ್ಲಿ ಗೊಬ್ಬರ ಎಲ್ಲ ಲೋಡಿಗೆ ಬಂದೆ. 2 ಹತ್ರ ಲೋಡ್ ಮಾಡ್ಕೋಬೇಕಿತ್ತು. ಇದು ಮಳೆ ನೋಡ್ರಿ ಬರ್ತಾ ಇರೋದಕ್ಕೆ 2 ಕಡೆ ಲೋಡ್ ಮಾಡಬೇಕು ಅಂದರೆ ಈ ಥರ ನಮ್ಮ ಓಪನ್ ಮಾಡಿ ಗಾಡಿಗಳಿಗೆಲ್ಲ ಸ್ವಲ್ಪ ಕಷ್ಟ. ಮಳೆಯಲ್ಲೇ ನೆನ್ಕೊಂಡು ಟಾರ್ಪಲೆಲ್ಲ ಹಾಕ್ಕೊಂಡು ಗೊಬ್ಬರ ಎಲ್ಲ ಲೋಡ್ ಮಾಡಿಕೊಂಡು ನೋಡಿ ಶೆಡ್ ಕೆಳಗಡೆ ನಿಲ್ಲಿಸಿದ್ದೀನಿ. ಒಬ್ಬನೇ ಹಾಕಿದ್ದು ಹಗ್ಗ ಟಾರ್ಪಲೆಲ್ಲ. ಮಳೆ ಅಂತೂ ಬರ್ತಾನೇ ಇತ್ತು. ಮಳೆ ಒಂಚೂರು ನಿಂತ ಮೇಲೆ ಹೊರಟೋಣ ಅಂಥೇಳಿ ಇಲ್ಲೇ ಕೆಳಗಡೆನೇ ನಿಲ್ಲಿಸಿದ್ದೀನಿ. ತುಂಬ ಜೋರಾಗಿದೆ ತುಮಕೂರು ಬೆಂಗಳೂರು ಎಲ್ಲ ಮಳೆ. ಅದೆಲ್ಲ ಆದಮೇಲೆ ಅಲ್ಲಿಂದ ಹೊರಟಿದ್ದು ಸೀದಾ ನಾನು ಶಿವಮೊಗ್ಗ ಬಂದುಬಿಟ್ಟೆ. ಇಲ್ಲಿ ಶಿವಮೊಗ್ಗದಲ್ಲಿ ಹೂವು ಎಲ್ಲ ತೊಗೊಂಡೆ, ಹೂವು ಎಲ್ಲ ಹಾಕಿದೆ ಗಾಡಿಯಲ್ಲಿ, ಗಮ್ ಅಂತಿತ್ತು. ಅದೆಲ್ಲ ಆದಮೇಲೆ ಇಲ್ಲಿ ಶಿವಮೊಗ್ಗದಲ್ಲಿ ಅನ್ಲೋಡ್ ಮಾಡೋಕ್ಕೆ ಬಿಟ್ಟೆ. ಎಲ್ಲ ಅನ್ಲೋಡ್ ಆಗ್ತಿತ್ತು. ಇನ್ನೊಂದು ಕಡೆ ಹೋಗಿ ಇಳಿಸ್ಬೇಕು, ಇಳಿಸ್ಬಿಟ್ಟು ಸೀದಾ ಮನೆಗೆ.